ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ಮಾಹಿತಿ ಕೊಡಿ ಹಾಗೂ ಅವ್ರಿಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಪ್ಪ ಅನ್ನತಕ್ಕಂಥ ವಿಚಾರ ಬಂದರೆ, ಎಷ್ಟೋ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗೂ ಹಾಗೂ ಒಂದು ಈ ಮನೆಯಲ್ಲಿ ಒಂದು ಇಡುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಅದು ಯಾವುದು ಏನು ಅನ್ನತಕ್ಕಂಥ ವಿಚಾರ. ಅದು ತಿಳಿಯಬೇಕಾದದ್ದು ಏನಪ್ಪ ಅಂದರೆ ನೋಡಿ, ಇಂದಿನ ದಿನ ಈ ಒಂದು ಮಾಹಿತಿ ಅಂದರೆ ಈ ರೀತಿಯ ಗೊಂಬೆ ಅಂದರೆ ಕುದುರೆ. ಈ ಕುದುರೆಯನ್ನು ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನತಕ್ಕಂಥ ಮಾಹಿತಿ. ಅಂದರೆ ಇದು ಹುಡ್ಡಲು ಬರುತ್ತೆ ಹಾಗೂ ತಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂದರೆ ಒಂದು ಬ್ರಾಸಲ್ಲಿ ಬರುತ್ತೆ, ಕೆಲವೊಂದು ಕಾಪರಲ್ಲಿ ಬರುತ್ತೆ. ಈ ಕಾಪರಲ್ಲಿ ಇರುವಂಥದ್ದನ್ನು ಕೂಡ ಹೇಳ್ತಾರೆ. ಏನಂತ ಅಂದರೆ ಅದರಲ್ಲಿ ಎರಡು ಕುದುರೆಗಳು ಅಂದರೆ ಒಂದು ಗಂಡು ಕುದುರೆ, ಒಂದು ತಾಯಿ ಕುದುರೆ ಇರುತ್ತೆ. ಅಂದರೆ ತಾಯಿ ಮತ್ತು ಮಗುವಿನ ಕುದುರೆ ಇರುತ್ತೆ. ಅದು ವಾಸ್ತುಗೆ ವಿಚಾರ ಅಂತ ಹೇಳ್ತಾರೆ. ಹಾಗೂ ಅದರಲ್ಲಿ ನಾಣ್ಯಗಳು ಇರುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಈ ಒಂದು ವಿಚಾರಗಳು ಇದೆ ಅಂದರೆ ಈ ಕುದುರೆಯ ವಿಚಾರದಲ್ಲಿ. ಹಾಗೂ ತಮಗೆಲ್ಲ ಗೊತ್ತಿರ್ಬೋದು, 7 ಕುದುರೆಗಳು ಅಂದರೆ 7 ಕುದುರೆಗಳು ಇರತಕ್ಕಂಥ ಒಂದು ಫೋಟೋ ಫ್ರೇಮ್ ಕೂಡ ಇದೆ. ಅದು ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನತಕ್ಕಂಥ ಭಾಗ ಬರುತ್ತೆ. ಹಾಗಾಗಿ ಈ ವಿಡಿಯೋನ ತಾವು ಒಂದು ಕೊನೆಯದ ಭಾಗದಷ್ಟು ಕ್ಲೀನವಾಗಿ ಅಂದರೆ ಒಂದು ಸೂಕ್ಷ್ಮತವಾಗಿ ತಿಳ್ಕೊಳ್ಳಿ. ಒಂದು ತಮಗೆಲ್ಲ ತಿಳಿಯಬೇಕಾಗಿದ್ದು ಈ ಕುದುರೆಯ ವಿಚಾರ. ಈ ಕುದುರೆ ಯಾವ ಭಾಗದಲ್ಲಿ ನಾವು ಇಡಬೇಕು ನೋಡಿ. ಯಾವ ಭಾಗ ಅಂದರೆ ತಮಗೆ ತಿಳಿಸಿದ್ದೀನಿ ನೋಡಿ. ಇವಾಗ ತಾವೇನಾದರೂ ಒಂದು ಆಫೀಸ್ ರೂಮ್ ಅನ್ನೋದನ್ನ ಮಾಡ್ಕೊಂಡಿದ್ರ ಅಂದರೆ ಏನೋ ಒಂದು ಆಫೀಸು ಅಂದರೆ ತಾವು ಏನಾದರೂ ಒಂದು ಏನೋ ಅಡುಗೆ ದೃಷ್ಟಿ ಇರ್ಬೋದು, ಅಂದರೆ ಒಂದು ಹೋಟೆಲ್ ಆಗಿರ್ಬೋದು, ಅಥವಾ ಯಾರಾದರೂ ಅಲ್ಯೂಮಿನಿಯಮ್ಮು ಇಂಟೀರಿಯರ್ ವರ್ಕ್ಸ್ ಮಾಡ್ತಾ ಇರೋವಂಥವ್ರು ಯಾವುದೋ ಎಷ್ಟೊಂದು ಥರಗಳು ಈ ಫುಡ್ ವರ್ಕು ಈ ರೀತಿಯಲ್ಲಿ ಎಷ್ಟೊಂದು ಥರ ಒಂದು ವ್ಯಾಪಾರದ ದೃಷ್ಟಿ ಇದೆ. ಆದರೆ ನಮಗೆ ಎಷ್ಟೇ ಒಂದು ಬೆಳಗ್ಗೆಯಿಂದ ಸಂಜೆಯ ತನಕ ನಾವು ಬಾಗಿಲು ಓಪನ್ ಮಾಡಿರ್ತೀವಿ, ಆದರೆ ನಮಗೆ ವ್ಯಾಪಾರ ಅನ್ನೋದೇ ಆಗಲ್ಲ ಅನ್ನತಕ್ಕಂಥ ವಿಚಾರ ಬರುತ್ತೆ. ಈ ವಿಚಾರ ಬಂದಾಗ ನಾವು ಏನು ಮಾಡ್ಬೋದು ಅಂದರೆ ನೋಡಿ, ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ನೋಡಿ, ಇದು ಟೇಬಲ್ ಆದರೆ ತಮಗೆಲ್ಲ ಗೊತ್ತಿರ್ಬೋದು, ಈ ರೀತಿಯಲ್ಲಿ ಇಡ್ತಾರೆ ಹಾಗೂ ಈ ಮುಖವಾಗಿ ಇಡ್ತಾರೆ ಹಾಗೂ ಈ ದಿಕ್ಕಲ್ಲಿ ಇಟ್ಟಿರ್ತಾರೆ. ಅಂದರೆ 4 ದಿಕ್ಕಲ್ಲೂ ಕೂಡ ಈ ಒಂದು ಕುದುರೆಯ ಮುಖ ಇರುತ್ತೆ. ಅದು ಆ 4 ದಿಕ್ಕಲ್ಲೂ ಕೂಡ ಅದು ಒಂದೊಂದು ಫಲಗಳಿದೆ. ಅಂದರೆ ಯಾವ ದಿಕ್ಕಲ್ಲಿರಬೇಕು ಹಾಗೂ ಯಾವ ಜಾಗದಲ್ಲಿ ಇರಬೇಕು. ತಮಗೆ ಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ನೀವೇನಾದ್ರು ವುಡ್ಡನಲ್ಲೇ ಇಡ್ತಾ ಇದ್ರೆ ಅಂದರೆ ಈ ಹೈಟಲ್ಲಿ ಒಂದು 12 ಇಂಚಿಂದಾದರೂ ಸಾಕು. ಅದಕ್ಕೆ ಈ ಒಂದು ಬ್ರಾಸ್ ಅನ್ನೋದಲ್ಲಿ ಬರೋದಾದರೆ ನಿಮಗೆ ಅದು ಸೇಮ್ ಒಂದು ಸ್ಕೇಲಷ್ಟು ಗಾತ್ರದಲ್ಲೇ ಸಿಗುತ್ತೆ. 1 ಸೆಂಟಿಮೀಟರ್ ಸೆಂಟಿಮೀಟರ್ ಅನ್ನೋದ್ರಲ್ಲೇ ಸಿಗೋದು. ಅದು ದೊಡ್ಡ ಗಾತ್ರದಲ್ಲಂತೂ ಸಿಗಲ್ಲ ನಿಮಗೆ, ಯಾಕಂದರೆ ಬ್ರಾಸಲ್ಲಿ ರೇಟ್ ಜಾಸ್ತಿ ಇರೋದ್ರಿಂದ. ಹಾಗಾಗಿ ನಿಮ್ಮ ದೊಡ್ಡದು ವ್ಯಾಪಾರಗಳು ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ವ್ಯಾಪಾರದ ವೃದ್ಧಿ ಆಗಬೇಕು ಅನ್ನೋದಾದರೆ ನೀವು ವುಡ್ಡನ್ಗೆ ದೊಡ್ಡ ಗಾತ್ರಕ್ಕೆ ಹೋಗ್ಬೋದು. ಆದರೆ ಅದು ಎಲ್ಲಿ ಇಡಬೇಕು, ತಾವು ಬಿಸ್ನೆಸ್ ಅನ್ನೋದು ಮಾಡುವಂಥ ಸಮಯ ಬಂದಿದ್ದಷ್ಟೇ ಒಬ್ಬೊಬ್ರಿಗೂ ಒಂದೊಂದು ಜಾಗಗಳು ಬರುತ್ತೆ. ಏನಾದರೂ ಒಂದು ಶೇರ್ ಮಾರ್ಕೆಟೇ ಆಗಿರ್ಬೋದು, ಅಥವಾ ಒಂದು ವ್ಯಾಪಾರ ದೃಷ್ಟಿ ಅಂದರೆ ನೀವು ಏನೋ ಒಂದು ಫುಡ್ ವರ್ಕ್ ಆಗಿರ್ಬೋದು, ಯಾಕಂದರೆ ಇದೇ ರೀತಿಯಲ್ಲಿ ಒಂದು ಬಿಸ್ನೆಸ್ ಅಂತ ಬಂದಾಗ ನಿಮಗೆ ಟೇಬಲ್ ಅನ್ನೋದು ಬರುತ್ತೆ.
ಆ ಟೇಬಲಲ್ಲಿ ಈ ರೀತಿಯಲ್ಲಿ ನೀವು ಜಾಗ ಒಂದು ನಿಮಗೆ ಒಂದು ಆ ಒಂದು ಟೇಬಲಲ್ಲಿ ಯಾವುದೋ ಒಂದು ಭಾಗದಲ್ಲಿ ಈ ಕುದುರೆಯನ್ನ ಇಡಬಹುದು. ಆದರೆ ಈ ಕುದುರೆಯ ದಿಕ್ಕು ಎಲ್ಲಿ ಸೂಚಿಸ್ಬೇಕಪ್ಪ ಅಂದ್ರೆ ನಿಮ್ಮ ವ್ಯಾಪಾರದ ಬಾಗಿಲು ಯಾವುದು ಅಂತ ಮೊದಲು ತಿಳ್ಕೊಬೇಕಾಗುತ್ತೆ. ನೋಡಿ, ಎಷ್ಟೋ ಜನರಲ್ಲಿ ಈ ಕುದುರೆ ಅನ್ನೋದು ಚಿಕ್ಕದೇ ಆಗಿರ್ಬೋದು, ಆದರೆ ಇದರಲ್ಲಿ ಇಟ್ಟಂತ ಒಂದು ಚಿಕ್ಕ ತಪ್ಪಿಂದನೇ ಅವ್ರಿಗೆ ಲಾಸ್ ಅನ್ನೋದಾಗ್ತಾ ಇರುತ್ತೆ, ಬಂದಂತ ದುಡ್ಡು ಉಳಿತಾ ಇರಲ್ಲ ಆ ಜಾಗದಲ್ಲಿ. ನೋಡಿ, ಒಂದು ತಿಳಿದಬೇಕಾಗಿರೋದು ಏನಪ್ಪಾ ಅಂದ್ರೆ, ತಾವು ಈ ಒಂದು ಕುದುರೆಯ ಮುಖ ಏನು ಕಾಣಿಸ್ತಾ ಇದೆಯಲ್ಲ, ಈ ಕುದುರೆಯ ಮುಖ ನಿಮ್ಮ ಒಂದು ವ್ಯಾಪಾರದ ಮುಖವನ್ನೇನಾದ್ರೂ ನೋಡಿದೆ ಆದ್ರೆ, ಅಂದ್ರೆ ಈ ಕುದುರೆ ಮುಖ ಒಂದು ನೀವೇನ್ ವ್ಯಾಪಾರ ಮಾಡ್ತಾ ಇರ್ತೀರಲ್ಲ, ಆ ವ್ಯಾಪಾರ ಮಾಡಕ್ಕಂತ ಬಾಗ್ಲೇನಾದ್ರೂ ನೋಡಿದ್ರೆ ಏನ್ ದುಡ್ಡು ಬರ್ತಾ ಇರುತ್ತೋ ಹಂಗೆ ದುಡ್ಡು ಹೋಗ್ತಾ ಇರುತ್ತೆ. ಎಷ್ಟೋ ಜನರಲ್ಲಿ ಈ ಬ್ಯೂಟಿ ಪಾರ್ಲರ್ ಅನ್ನೋದು ಇಟ್ಕೊಂಡಿರ್ತಾರೆ, ಮತ್ತೆ ಡ್ರೈವಿಂಗ್ ಸ್ಕೂಲ್ ಇರುತ್ತೆ, ಬಟ್ ಏನೊಂದು ಜನಗಳು ಬರ್ತಾ ಇರ್ತಾರೆ, ಬಟ್ ಅಲ್ಲಿ ದುಡ್ಡು ನಿಲ್ತಾ ಇರಲ್ಲ. ಯಾವ ಕಾರಣಕ್ಕೆ? ನೋಡಿ, ಇದೊಂದೇ ತಪ್ಪು ಕೆಲಸ. ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಜಾಗಕ್ಕೆ ಅಂದ್ರೆ ನಿಮ್ಮ ಒಂದು ಏನು ನಾರ್ತ್ ಫೇಸಿಂಗ್ ಡೋರು ಅಥವಾ ಸೂರ್ಯಾಭಿಮುಖ ಅಂದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಇರುತ್ತೋ ಆ ದಿಕ್ಕಿಗೆ ಈ ರೀತಿಯಲ್ಲಿ, ಅಂದ್ರೆ ಇದು ಸೂರ್ಯಾಭಿಮುಖ, ನನಗೆ ಈ ದಿಕ್ಕಿಗೆ ಈ ರೀತಿಯಲ್ಲಿ ಇಟ್ಟಿರ್ತಾರೆ. ಅಂದ್ರೆ ದುಡ್ಡೇನೋ ಬರ್ತಾ ಇದೆ, ಹಾಗೆ ಈ ದುಡ್ಡನ್ನ ಈ ಮೂಲ ಕುದುರೆ ಅಂತ ಅಂದ್ರೆ ಬಂದಂತ ಚೂರು ಪಾರು ದುಡ್ಡು ಒಂದು ವೇಗದ ಕುದುರೆ ಹೇಗೆ ಸಾಗುತ್ತೋ ಹಾಗೆ ದುಡ್ಡು ಕೊಚ್ಕೊಂಡು ಹೋಗ್ತಾ ಇದೆ. ಈ ಚಿಕ್ಕದಾದ ತಪ್ಪಿನಿಂದ ಅಂದ್ರೆ ಆ ಕುದುರೆ ನೋಡೋದಕ್ಕಂತ ಅಂದ್ರೆ ಕುದುರೆ ದಿಕ್ಕು ನೋಡುವಂತ ತಪ್ಪು ಮಾಡಿರೋದ್ರಿಂದ ಇವ್ರಿಗೆ ಆ ಒಂದು ಜಾಗದಲ್ಲಿ ಇರತಕ್ಕಂತ ಒಂದು ಏನ್ ತೊಂದರೆ ಇರುತ್ತೋ ಅದು ಅವ್ರಿಗೆ ಪ್ರಭಾವಿತವಾಗುತ್ತೆ. ಹಾಗಾಗಿ ನಾವ್ ಏನೇ ಒಂದು ಕೆಲಸ ಮಾಡಕ್ಕಾರೆ ಸಮಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸಮಯ ಯಾವುದೇ ಒಂದು ಯಾವ ಸಮಯದಲ್ಲಿ ನಾವು ಅದನ್ನ ಇಡಬೇಕು, ಯಾವ ಒಂದು ವಿಚಾರ ಬರುತ್ತೆ, ಯಾವ ಸಮಯದಲ್ಲಿ ಇಟ್ಟಿರ್ತೀವಿ, ಒಂದು ಏನೋ ದಿಕ್ಕು ಯಾವ ದಿಕ್ಕು ನೋಡ್ತಾ ಇದೆ ಅದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಒಂದು ರಾವುಗಾಲದಲ್ಲೋ ಕುಳಿಕಗಾಲದಲ್ಲೋ ಹಾಗಾಗಿ ಸುಮ್ಮನೆ ತಗೊಂಬಂದು ಇಡುವಂಥದ್ದಲ್ಲ. ಹಾಗಾಗಿ ಇಡುವಂಥ ಸಮಯ ಕೂಡ ಮುಖ್ಯವಾಗಿ ಬರುತ್ತೆ. ಹಾಗಾಗಿ ಮುಂದೆ ನಮಗೆ ಈ ಸಮಯ ಅಂದಿದ ತಕ್ಷಣ ತಮಗೆ ತಿಳಿಬೇಕಾದ್ದು ಮುಂದೆ ಈ ದಿಕ್ಕು ಅನ್ನೋ ನೀವು ತಿಳ್ಕೊಂಡ್ರಿ. ಮತ್ತೆ ಈ ಮುಂದಿನ ವಿಚಾರ ನಮಗೆ ಒಂದು ಇನ್ನ 2 ದಿಕ್ಕುಗಳಿದೆ. ಹಾಗಾಗಿ ಈ ಮುಂದಿನ ನನ್ನ 2 ದಿಕ್ಕಲ್ಲಿ ಯಾವ ದಿಕ್ಕಲ್ಲಿ ನೀವು ಏನಾದ್ರು ವ್ಯಾಪಾರ ಮಾಡಕ್ಕಾರೆ ಈ ದಿಕ್ಕನ್ನ ಇಟ್ಟಿದ್ದಾರೆ ಏನ್ ಫಲ ಅನ್ನೋದನ್ನ ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ನಿಮ್ಮ ಬಂಧು ಮಿತ್ರರು ಶೇರ್ ಮಾಡಿ, ಅವ್ರಿಗೂ ಈ ಮಾಹಿತಿನ ಕೊಡಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಯಾರಾದ್ರೂ ಜಾತಕವನ್ನು ಕೇಳಬೇಕು ಅಂದ್ರೆ ಈ ಮೇಲೆ ಬರತಕ್ಕಂತ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತೀನಿ.